ಸಾಗರ್ ಇಲ್ಲೇ ಇದೆಯಲ್ಲ, ನೀನೆಲ್ಲಾದ್ರೂ ಹೊರಟೋಗಿದ್ದಿದ್ರೆ ನನ್ನ ಎದೆ ಒಡ್ದು ಹೋಗ್ತಿತ್ತು. ಏನ್ ಮಾಡ್ಲಿ ಈಗ ಅಂತ ಅನ್ಕೊಳ್ತಿದ್ದಾಗ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟೆ. ಇನ್ನು ಬಿಟ್ಟಿನ ನನ್ನನ್ನ ನಡಿ ಹೋಗೋಣ. ಎಲ್ಲಿಗೆ? ಮನೆಗೆ. ನನಗೆ ಸ್ವಲ್ಪ ಕೆಲಸ ಇದೆ. ಗಂಟೆ 5 ಆಯ್ತು. ನನಗ್ ಗೊತ್ತು ನಿನಗಿರೋ ಕೆಲಸ. ನಡಿ. ನಮ್ ಸೀನಿಯರ್ ಜೊತೆಗೆ ಆಫೀಸ್ಗೆ ಹೋಗ್ಬೇಕು. ನಾಳೆ ಕೇಸ್ ವಿಷಯ ಚರ್ಚೆ ಮಾಡೋದಿದೆ. ಪ್ಲೀಸ್ ನನ್ನ ಸ್ಕೂಟ್ರಲ್ಲಿ ಮನೆಗ್ ಬಿಟ್ಬಿಡು. ಯಾಕೆ? ನಿನ್ ಕಾರ್ ಏನಾಯ್ತು? ಕೆಟ್ಟ ಹೋಯ್ತು. ನಂಜೆಯ ರಿಪೇರ್ ಮಾಡ್ಕೊಂಡು ತರ್ತಾನೆ. ಪ್ಲೀಸ್ ಸಾಗರ್, ಇವತ್ತು ಒಂದಿನ ನನ್ನ ಮನೆಗ್ ಬಿಟ್ಬಿಡು. ಆಟೋನಲ್ಲಿ ಬಸ್ನಲ್ಲಿ ಹೋದ್ರೆ ಆಗೋಲ್ವಾ? ನೀನ್ ಸ್ಕೂಟರ್ ಇರೋವಾಗ ನಾನ್ ಯಾಕೆ ಆಟೋ ಹೋಗ್ಲಿ? ಅದೇನು ಆಗಾಗ ನಿನ್ ಕಾರು ನನ್ ಕೋರ್ಟ್ ಮುಂದೆ ಕೆಟ್ಟು ಹೋಗ್ಬೇಕಾ? ನನ್ ಕಾರಲ್ವಾ, ನನ್ ಮನಸ್ಸು. ಓ, ಹಾಗಾದ್ರೆ ಕೆಟ್ಟರೋದು ಕಾರಲ್ಲ, ಮನಸ್ಸು. ಬಾ ಸಾಗರ್, ನೀನೇ ಡ್ರೈವ್ ಮಾಡ್ಕೊಂಡು ಹೋಗು. ನಾನೊಂದ್ಸಲ ಯಾಕೆ? ಅದ್ ನನಗ್ ಬರಲ್ಲ. ಕೂತ್ಕೋ. ಕೂತ್ಕೊಳ್ಳ. ಇಳಿ ಮತ್ತೆ. ನೀನೆಲ್ಲಿಗೆ ಹೋಗ್ತೀಯಾ? ನಾ ಹೇಳಿದ್ರೆ ನನಗೆ ಬೇರೆ ಕೆಲಸ ಇದೆ. ನಮ್ ಸೀನಿಯರ್ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ ಅಂತ ಕೇಳಿದ್ಯಾ? ಅದೇ ಮಾತ್ರ ನಿನ್ಗೆ ಹೇಳ್ತಾ ಇರೋದು. ಇದು ಜಾಲಿ ಆಗಿರ್ಬೇಕಾ ಟೈಮು. ಇದು ನಾನು ಡ್ರೆಸ್ ಬದಲಾಸ್ಕೊಂಡ್ ಬರ್ತೀನಿ. ಎಲ್ಲಿಗಾದ್ರೂ ಹೋಗೋಣ? ಓಕೆ, ನಿಧಾನ ಒಬ್ಬ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಸಾಗರ್, ಮನೆಗ್ ಬಾ, ನೀನು ಮಾಡ್ತೀನಿ. ಏನೇ ಸುಧಾ, ಬಂದು ಬಹಳ ಹೊತ್ತಾಯ್ತಾ? ಐ ಆಮ್ ವೆರಿ ಸಾರಿ. ಅದಾದ ಅಯ್ಯೋ ಹೊಟ್ಟೆ ಬಿಟ್ಟೆ. ಏ ಸುಧಾ, ನೆಕ್ಸ್ಟ್ ಸ್ಟಾಪ್ ನಲ್ಲಿ ಇಳಿಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ. ಇಳಿ ಅಂದ್ರೆ ಇಳಿದು ಬಿಡಬೇಕು. ಏ ಸುಧಾ, ಕೆಳಗಿಳಿತೀಯಾ ಇಲ್ಲ ನಾನೇ ಅಲ್ಲಿಗೆ ಬರಲ್ಲ? ಟೈಮ್ ಆಯ್ತು ಸಾಗರ್. ಟೈಮ್ ಆಯ್ತಾ? ನನ್ಗೆಲ್ಲ ಗೊತ್ತಿದೆ. ಅಪ್ಪ ಕಂಡಕ್ಟರ್. ಏನ್ ಸರ್? ಈ ಹುಡುಗಿ ಕೆಳಗಿಳಿಸಪ್ಪ. ಯಾಕೆ ಸರ್? ಗಂಡ ಹೆಂಡ್ರಿ ಜಗಳ, ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನ್ ತಾಯಿ, ನಿಮ್ಮ ಯಜಮಾನ್ರು ಅಸ್ಕರ್ ಇದ್ದಾರೆ, ಇಳಿಬಾರ್ದಾ? ಕಂಡಕ್ಟರ್, ನಾನು ಎಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ಅಯ್ಯೋ, ಎಲ್ಲ ಗೊತ್ತು, ಇಳಿರಮ್ಮ. ಏನ್ರಿ, ನೀವ್ ನನ್ನ ಯಜಮಾನ್ರ? ಅಲ್ಲ ಅಂತ ನಿನ್ ಹೃದಯ ಮುಟ್ಕೊಂಡು ಹೇಳು. ಲವ್ ಸ್ಪಾಟ್ ನಲ್ಲಿ ಇರುವಂತ ನಾನು ನಿನ್ಗೆ ಹೇಳಿದ್ದು. ಯಾಕೆ ಬಸ್ಸಲ್ಲಿ ಬಂದೆ? ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು. ಏನ್ ಮಾಡ್ಲಿ ಹೇಳು? ಆ ಕರಡಿ ಕೈಗೆ ಸಿಕ್ಕಾಕೊಂಡು ಬಿಡಿಸ್ಕೊಂಡು ಬರ್ಬೇಕಾದ್ರೆ ಸಾಕಾಗೋಯ್ತು. ನಿಮ್ ಕಷ್ಟ ಹೇಳ್ತೀರಾ ಹೊತ್ತು ನನ್ ಕಷ್ಟ ವಿಚಾರಿಸಲ್ವಲ್ಲ? ನಿನಗೇನು ಕಷ್ಟ? 7 ಗಂಟೆ ಆದ್ರೆ ಹಾಸ್ಟೆಲ್ ವಾರ್ಡನ್ ಸೇರ್ಸಲ್ಲ. ಈ ಟೈಮ್ ನೋಡಿ. ಏನು ಯೋಚನೆ ಮಾಡ್ಬೇಡ. ಕೂತು ಅರ್ಧ ಗಂಟೆಲಿ ವಿಹಾರ ಎಲ್ಲ ಮುಗಿಸ್ಕೊಂಡು ಕಾಫಿನ ಕುಡ್ಕೊಂಡು ನಿನ್ನ ಹಾಸ್ಟೆಲ್ ಸೇರ್ಸ್ಬಿಡು. ಇದೇನಾ ಕೂತ್ಕೊಳ್ಳೋ ಚಂದ? ಗಾಡಿ ಮೂವ್ ಆದ್ರೆ ಬಿದ್ದು ಬಿಡ್ತೀಯ ಅಷ್ಟೇ. ನಾನೇನ್ ಮಾಡ್ಲಿ? 2 ಕೈ ಬಿಗಿಯಾಗಿ ನನ್ನ ತಪ್ಕೊಂಡು ಕೂತ್ಕೋ. ನಾಚಿಕಾಗುತ್ತೆ. ನಾಚ್ಕೊಟ್ರು ಸ್ಕೂಟರ್ ಅಲ್ಲಿ ಹೋಗಕ್ಕಾಗತ್ತಾ ಅಮ್ಮ? ತಪ್ಕೋ ಅದು. ಅಯ್ಯಯ್ಯ.
ಸುಲಭವಾಗಿ ಪ್ರೀತಿ ಸಂಪಾದಿಸಬಹುದು ಅಂತ ಕಷ್ಟಪಟ್ಟು ಒಪ್ಪಿ ಮನೆ ಮಾಡಿಟ್ಟೆ. ಆದ್ರೆ ನಿನ್ ಸೋದ್ರಲ್ಲಿ ಅದ್ ಕೈಗೆ ಸಿಕ್ಕಲ್ಲ. ಏನಾಯ್ತು ಸಾಗರ್? ಕಾರ, ಲಾರಿನ, ಬಸ್ಸ ಯಾವ್ದು ಗೊತ್ತಿದೆ? ಗೋಡೆಗೆ ನಿನ್ನೆಲ್ಲಿ ಬಿಟ್ಟು ಹೋದ್ನಾ? ಆ ಜಯನಗರ ಥರ್ಡ್ ಬ್ಲಾಕ್ ನಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿ ಒಂದ್ ಮಗು ಈ ಕಡೆ ಕೈ ಹಿಡಿದು ಬಿಡ್ತು. ಈ ಕಡೆಯಿಂದ ಸರ್ವ ಅಂತ ಆ ಕಡೆ ಕ್ರಾಸ್ ಮಾಡ್ತು. ಅದನ್ನ ಉಳಿಸೋಕ್ ಹೋಗಿ ಗೋಡೆ ಗೊತ್ತಬಿಟ್ಟು. ಹಾಳಾದ್ ಮಗು ನಿನಗೆ ಅಡ್ಡ ಬರ್ಬೇಕಾ? ಕೆನ್ನೆಗೆ ಎರಡು ಬಾರಿಸ್ಬೇಕಾಗಿತ್ತು. ಎಂಥ ಮಾತಾಡ್ತೀಯ ನೀನು? ಮಕ್ಕಳು ಅಂದ್ರೆ ನನಗ್ ಪ್ರಾಣ. ಮಗು ಅಂದ್ರೆ ಇಷ್ಟು ಇಷ್ಟ ಇಟ್ಕೊಂಡು ನನ್ ಕಂಡ್ರೆ ಓಡ್ ಹೋಗ್ತೀಯಲ್ಲ, ಮಗು ಬೇಡ. ಅಯ್ಯೋ, ಎಷ್ಟು ಮುಟ್ಟಿದ್ರು ಕೂಗ್ಕೋತಿಯಲ್ಲ. ನೀನು ಮುಟ್ಟಿದ ಕಡೆ ಎಲ್ಲ ನೋವಾಗುತ್ತಲ್ಲ. ಬೆಳಗ್ಗೆ ಎದ್ದು ಯಾವ ಪಾಠ ಮುಖ ನೋಡಿದ್ನೋ? ಹೌದಾ? ನೀನ್ ರೆಸ್ಟ್ ತಗೋತೀನಿ. ನಾನ್ ಬಂದೆ. ಬಾ, ನಿಧಾನ ಬಾ. ನಿನ್ ಮನೆ ಕಾಲ ಮೈ ಮೇಲೆ ಬೀಳ್ತಾ ಇದೆಯಲ್ಲ. ಪೆಟ್ಟಾಗಿದೆಯಲ್ಲ ಪಾಪ, ಬಾಯಿ ತೆಗಿ, ತಿನ್ನಿಸ್ತೀನಿ. ಇದೇನು ಯಶೋಧ ಕೃಷ್ಣ ನಾಟಕನ ತಿನ್ಸೋದಕ್ಕೆ? ನೋವುತ್ತೆ, ನಾನು ತಿನ್ನಿಸ್ತೀನಿ ಸಾಗರ್. ಎಲ್ಲ ಮಾಡ್ಬಾರ್ದಮ್ಮ ನೀನು. ಯಾಕೆ? ತಪ್ಪೇನು? ನಾನು ನಿನ್ ಪ್ರೀತಿಯ ಕೊಡ್ತಾನೆ. ಆ ಕಾಲ ಬರ್ಲಿ, ಯಾವಾಗ ತಿನ್ಸೋದು? ಕೊಡಿಲ್ಲ ನಾನು ತಿನ್ತೀನಿ, ಪ್ಲೀಸ್ ಕೊಡಿರಿ. ತಗೋ. ಆ ಕಾಳಿಂಗ, ಎಂಥ ಮಗಳು ಹುಟ್ಟಿಸ್ತೀವ ನೀನು? ನೀನ್ ನೆಗದು ಬಿದ್ದನು ಸಾಯ. ಕಾರಣ ಇಲ್ಲಾಕ್ ಮಲ್ಕೊಂಡೆ ನೀನು? ಏನಿದೆ ಅಲ್ಲಿ ಮಲ್ಕೊಳ್ಳ? ನನ್ ರೂಮ್ಗೆ ಯಾಕೆ ಬಂದೆ ಅಂತ? ನಿನಗೆ ಪೆಟ್ಟಾಗಿದೆಯಲ್ಲ, ಒಂದ್ ಹೊತ್ನಲ್ಲಿ ನೋವು ಹೆಚ್ಚಾಗಿ ನೀರ್ ಬೇಕು ಅಂದ್ರೆ ಏನ್ ಮಾಡ್ತೀಯಾ? ನೀರ್ ಕುಡಿಯೋದು ಗೊತ್ತಾಗೋದಿಲ್ವಾ ನನಗೆ? ಸಾಗರ್, ನನಗೆ ತುಂಬಾ ಪ್ರೀತಿಸ್ತೀನಿ. ನನ್ ಕಂಡ್ರೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ನಿನ್ಗೆ. ನನ್ ರೂಮ್ ನಲ್ಲಿ ನೀನ್ ಬಂದ್ ಮಲ್ಕೊಳ್ಳೋದು ಯಾವ ಸೀಮೆ ಪ್ರೀತಿ ಅಂತ? ಪ್ರೀತಿ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅದು ಮನಸ್ಸಿಗೆ ಅರಿವಾಗಬೇಕು ಹೊರತು ಮಾತಲ್ಲಿ ಹೇಳೋಂಥದ್ದಲ್ಲ. ಹೋಗಿ ಊಟ ಮಾಡಿ ನೆಮ್ಮದಿಯಾಗಿ ನಿನ್ ರೂಮ್ ನಲ್ಲಿ ಮಲ್ಕೊ ಹೋಗು. ನಾನ್ ಸ್ವಲ್ಪ ಹೊತ್ತಿಲ್ಲೇ ಇದ್ದು ಬಿಸಿ ನೀರು ಸಾಕಲ್ಲ. ನಿನ್ಗೆ ಯಾಕೆ ಶ್ರಮ? ಪಾಪ ಬೆಳಗ್ಗೆಯಿಂದ ನೀನು ಎಷ್ಟು ತೊಂದರೆ ಪಟ್ಟಿದ್ಯಾ? ಏನ್ ಕಥೆ? ನಿದ್ದೆ ಇಲ್ಲ, ಬುದ್ಧಿ ಇಲ್ಲ. ಹೋಗು ಜೊತೆಲೇ ಇರ್ತೀನಿ. ಹೋಗು. ಜನ್ಮದ ಜಿಗಣೆ ಇವಳು. ಒಂದು ಕಡೆಗೆ ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಇಲ್ಲ ಈ ಮನೆಯಲ್ಲಿ. ಅಪ್ಪಂದು ಮನಸ್ಸು ಹೇಗಿರುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾಳೆ ನಿಮ್ಗೊಬ್ಬ ಮಗ ಹುಡ್ತಾನೆ, ಆಗ ಗೊತ್ತಾಗುತ್ತೆ. ಅಪ್ಪಂದು ಮನಸ್ಸು ಹೇಗಿರುತ್ತೆ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನಾಳೆ ನಿಮ್ಗೊಬ್ಬ ಮಗ ಹುಡ್ತಾನೆ, ಆಗ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲ ಅಮ್ಮನಪ್ಪ, ಇನ್ನೆಲ್ಲ ಅಮ್ಮ. ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋಗ್ಬಿಟ್ಲು. ಅಪ್ಪ ಅಮ್ಮ ಎಲ್ಲ ನಾನೇ. ಮನೆ ಯಜಮಾನಿ ಹೋದ್ರು ಅಂತ ಯಾವ ಕೆಲಸ ನಿಲ್ಸಕ್ಕಾಗುತ್ತೆ ಹೇಳಿ? ಆಗೋದೆಲ್ಲ ಆಗಲೇಬೇಕಲ್ಲ ರಾಯ್ರೆ. ಮನೇಲಿ ವ್ಯವಹಾರ ನೋಡ್ಕೊಳಕ್ಕಾದ್ರೂ ಒಬ್ರು ಬೇಡ್ವೆ? ಯಾಕೋ ಏನು ಎರಡನೇ ಮದುವೆಗೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಯ್ಯೋ, ನಿಮ್ಗೇನು ಅಂತ ವಯಸ್ಸಾಗಿರೋದು ಅಲ್ಲ, ನಿಮ್ಗೇನೋ ವೈರಾಗ್ಯ ಇರ್ಬಹುದು. ಆದ್ರೆ ಈ ಮಗು ಏನ್ ತಪ್ಪಾಡ್ತು ಹೇಳಿ? ಈ ಬೆಳೆಯೋ ಹುಡುಗನ ಆರೈಕೆಗೆ ಒಬ್ಬ ತಾಯಿ ಬೇಡ್ವೆ ರಾಯ್ರೆ? ಯೋಚನೆ ಮಾಡಿ ನೋಡಿ ಮೇಷ್ಟ್ರೆ. ನೀವೆಲ್ಲ ತಿಳಿದವರು, ಅವರಿಗೆ ತುಂಬಾ ಆಪ್ತರು. ನೀವೇ ಒಂದ್ ಮಾತು ಅವ್ರಿಗೆ ಹೇಳಿ. ಮನೆ ಬೆಳಗೋಕೆ ಹೆಣ್ಣೇನು ಬೇಕು, ಆದ್ರೆ ಬರೋ ಹೆಣ್ಣು ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಯಾರು ಭರವಸೆ ಕೊಡಕ್ಕಾಗತ್ತೆ? ನನ್ನ ತಂಗಿ ಅಂತ ನಾನು ಹೊಗಳ್ತಾ ಇಲ್ಲ. ನಮ್ಮ ನಾಗವೇಣಿ ಅಪರಂಜಿತ ಹೆಣ್ಣು, ಸದ್ಗುಣಗಳ ಗಣಿ ಮೇಷ್ಟ್ರೆ. ರಾಯ್ರೆ, ಈ ಕೆಲಸ ಆಗ್ಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾಳ್ರಪ್ಪ. ನೋಡಿ, ಇಷ್ಟು ದೊಡ್ಡ ಮನೆ, ಇಷ್ಟು ಆಸ್ತಿ ಪಾಸ್ತಿ ಎಲ್ಲ ಇಟ್ಕೊಂಡು ನೀವು ನಿಮ್ ಮಗ ಯಾಕ್ರಪ್ಪ ದಿಕ್ಕಿಲ್ದವ್ರಂಗಿರ್ಬೇಕು? ಯೋಚನೆ ಮಾಡಿ ನೋಡಿ.
ಈ ಮದುವೆಗೆ ಒಪ್ಕೊಳ್ಳಿ. ಶಿವ ಎಲ್ಲ ಒಳ್ಳೇದ್ ಮಾಡ್ತಾನೆ, ಖಂಡಿತ ಮಾಡ್ತಾನೆ. ಏನ್ ಬುದ್ಧಿ? ನೋಡಿದ್ಯಾ? ನೋಡಿದೆ ಬುದ್ಧಿ. ಅಪ್ಪನ್ ಮದ್ವೆ ಲಾಡು ಎಷ್ಟ್ ಚೆನ್ನಾಗಿದೆ ಗೊತ್ತಾ? ತಗೋ ತಿನ್ನು. ತಿಂತೀನಿ ಬುದ್ಧಿ. ತಗೋ ತಿನ್ನು. ನೀವು ತಿನ್ನಿ ಬುದ್ಧಿ. ನೀನ್ ತಿಂದೇನೆ ನಾನ್ ತಿನ್ನೋದು. ಅಪ್ಪನ್ ಮದ್ವೆ ಲಾಡು ಬೇಡ ಅನ್ಬಾರ್ದು. ತಗೋ. ನಾನು ಎರಡನೇ ಮದುವೆ ಮಾಡ್ಕೊಂಡಲ್ಲ ಅಂತ ನೀನ್ ಮನಸ್ಸಲ್ಲೇ ಕೊರಗಬೇಡ. ನಾನ್ ನಿನಗೆ ಯಾವ ಕಷ್ಟನೂ ಕೊಡಲ್ಲ, ಯಾವುದ್ರಲ್ಲೂ ಕಡಿಮೆ ಮಾಡಲ್ಲ. ನೀನ್ ಯಾವಾಗ್ಲೂ ಹೀಗೆ ನಗ್ಲಿಂತಾ ಇದ್ರೆ ನನ್ಗಷ್ಟೇ ಸಾಕು. ನನ್ನ ಮಾತು ಕೇಳ. ಒಂದೇನು 100 ಕೇಳು. ನೀವು ಬೇಜಾರ್ ಮಾಡ್ಕೋಬಾರ್ದು. ಎಲ್ಲಾದ್ರೂ ಉಂಟೆ, ಕೇಳು ಕೇಳು. ನಂಗೆ ನಮ್ಮ ಅಣ್ಣನ್ ಬಿಟ್ಟಿದ್ದ ಅಭ್ಯಾಸನೇ ಇಲ್ಲ. ಅವನು ಅವನ ಹೆಂಡತಿ ಇಲ್ಲೇ ಇದ್ರೆ ನಂಗೂ ಜೊತೆ ಇರುತ್ತೆ. ಇಲ್ಲ ಅಷ್ಟೇ ತಾನೇ, ಇರ್ಲಿ ಬಿಡು. ಒಳಗ್ ಬರ್ಬಹುದಾ? ಬಾಣ. ಗಂಡ ಹೆಂಡತಿ ತಂಪ್ ಹೊತ್ತಲ್ಲಿ ನಾನು ಬಂದಿದ್ದು ತಗಡ್ ಬಡ್ದಂಗ ಆಯ್ತೇನೋ. ಪರವಾಗಿಲ್ಲ ಬಾಣ. ಅಲ್ಲ, ಬೆಳಿಗ್ಗೆ ನೀವ್ ಹೇಳೋಕ್ ಹೊತ್ತಾಗ್ಬಹುದು, ಅದ್ ಈಗಲೇ ಹೇಳೋಗೋಣ ಅಂತ ಬಂದೆ. ಬಾವ, ನಾಳೆ ಬೆಳಿಗ್ಗೆ ಮೊದಲನೇ ಬಸ್ಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸಾಧ್ಯವಿಲ್ಲ, ಇನ್ಮೇಲೆ ನೀವ್ ಇಲ್ಲೇ ಇರ್ಬೇಕು ಅಂತ ನನ್ನ ಹೆಂಡತಿ ಆರ್ಡರ್ ಮಾಡಿದಾಳೆ. ಹೆಣ್ಣು ಕೊಟ್ಟು ಮನೆಯಲ್ಲಿ ನಾವು ಬಂದು ಇರೋದು ಅಂದ್ರೆ ನಿನ್ ತಂಗಿ ಮನೇಲಿ ನೀನಿದ್ರೆ ತಪ್ಪೇನು? ತಪ್ಪಿನ ಮಾತಲ್ಲ. ನಾವು ಕೆಲಸ ಕಾರ್ಯ ಇಲ್ದೆ ನಾನೆಲ್ಲಿ ಬಂದು ಕೂತ್ಕೊಂಡು ಏನ್ ಮಾಡ್ಲಿ? ಅಷ್ಟೇ ತಾನೇ. ನಮ್ ಜಮೀನು ಆಸ್ತಿ ಎಲ್ಲ ನೀನ್ ನೋಡ್ಕೊಂಡ್ರೆ ಯಾರ್ ಬೇಡ ಅಂತಾರೆ ಅಲ್ವೇನ್ರಿ? ಹೌದು, ನಾಗೂ ಹೇಳ್ತಿರೋದು ಕರೆಕ್ಟ್. ಅಣ್ಣ, ಮನೆ ವ್ಯವಹಾರದ ಹೊಣೆ ನೀನ್ ಹೊತ್ಕೊಂಡ್ರೆ ನಮ್ಗೆ ಎಷ್ಟು ಸಹಾಯ ಆಗುತ್ತೆ ಗೊತ್ತಾ ಅಲ್ವೇನ್ರಿ? ಹೌದು, ನೀನ್ ಹೇಳಿದ್ಮೇಲೆ ಮುಗೀತು. ನನ್ನಿಂದ ನಿಮಗೆ ಸಹಾಯ ಆಗುತ್ತೆ ಅಂದ್ರೆ ನನ್ ಜೀವ ಕೂಡ ಕೂತಿದ್ದ. ಇನ್ನೇನ್ ಮಾಡ್ತಿದ್ಯೋ ಮರಿ? ನೀವ್ ಮಾತಾಡೋದ್ ಕೇಳ್ತಾ ಇದ್ದೀನಿ. ಅಯ್ಯೋ, ಎಷ್ಟು ಮುದ್ದಾಗಿ ಮಾತಾಡ್ತಿದ್ಯೋ ಪಾಪ. ಒಂದು ಗುಟ್ಟು ನಿನ್ನ ಹತ್ರ ಮಾತ್ರ ಹೇಳೋದು ಪಾಪ. ಬರಲ್ಲ. ನೋಡ, ನಾ ಕರೆದ್ರೆ ಬರಲ್ಲ ಅಂತ ಹೇಳ್ಬಾರ್ದಪ್ಪ ಪಾಪ. ನಮ್ಮ ಮನೆಗೆ ಮಕ್ಳು ಅಂದ್ರೆ ಪ್ರಾಣ. ಮಿಠಾಯಿ ಕೊಡ್ತೀನಿ ಬಾರೋ, ಭತ್ತ ಕೊಡ್ತೀನಿ ಬಾರೋ. ಹೇಳಿ. ಅದು ಗಂಡ ಹೆಂಡತಿ ರೂಮ್, ನೀನಲ್ಲಿ ಕಾಲಿಡಬಾರ್ದು. ಅದು ಅಪ್ಪಾಜಿ ರೂಮು, ನಾ ಅಲ್ಲೇ ಇರೋದು. ನಾನು ಏನಾದ್ರು ನಾ ರೂಮಿ ಕಾಲಿಟ್ಟು ನಿನ್ ಕಾಲ್ ಕಟ್ಟ ಸಾಕು. ಏನಾಯ್ತಮ್ಮ ನಾಗು? ಏನಾಯ್ತು? ಏನು ತಪ್ಪಿ ಮುಂದೆ ಮನೆಯಾಳ ಇಂತ ಅನಿಷ್ಟ ಕಾನು ನೀನ್ ಮಾಡೋದು? ಏನಾಯ್ತು? ನೋಡಿ ಬಾಬಾ, ನಿಮ್ ಕುಲಪುತ್ರ ಕೇಳ್ಬಿಟ್ಟಿನ ನನ್ ತಂಗಿ ಹೊರಗಡೆಯಿಂದ ಬರ್ತಾ ಇದ್ರೆ ಬೇಕು ಅಂತ ಬಾಳೆಹಣ್ಣು ತಿಂದು ಆ ಸಿಪ್ಪೆನ ಅವಳು ಬರೋ ರಾಷ್ಟ್ರ ಹಾಕಿದ್ದಾನೆ. ಪಾಪ ಅವಳು ಅದನ್ನ ಗಮನಿಸಿ ಅದ್ರ ಮೇಲೆ ಕಾಲಿಟ್ಟು ಜಾರ್ ಬಿದ್ದು ಕಾಲ್ ಮುರ್ಕೊಂಡಿದ್ದಾಳೆ. ತುಂಬಾ ಪೆಟ್ಟಾಯ್ತಾ? ಅಯ್ಯೋ, ಕಾಲ ತಿರ್ಸ್ಕೊಂಡ್ಬಿಟ್ಟಿದ್ದಾರೆ. ನಾ ಬಿದ್ದಿದ್ ನೋಡಿ ಚಪ್ಪಳ ತೆತ್ಕೊಂಡ್ ನಗ್ತನ್ರಿ. ಸುಳ್ಳು, ಎಲ್ಲ ಸುಳ್ಳು ಅಪ್ಪಾಜಿ. ಮುಚ್ಚ ಬಾಯಿ. ನನ್ ತಂಗಿ ಸುಳ್ಳು ಹೇಳ್ತಾಳೇನು? ಬಾಬಾ, ಗಿಡವಾಗಿ ಪಕ್ಕದ್ದು ಮರವಾಗಿ ಬಕ್ಕೀತ ಅಂತಾರೆ. ನಿನ್ನ ಮಗನ್ನ ಬೈದಲ್ಲಿ ಬೆಳೆಸಿದ್ರೇನೆ ನಾಳೆ ದಾರಿಗೆ ಬರೋದು. ಬೇಕು ಅಂತ ಕಾಳು ಎಣಿಸುತ್ತೇನಾ? ಕಾಲ್ಗಾಗ್ತೀಯೇನೋ? ತಪ್ಪಲಿ ಯಾವ್ದಾಗ್ತೀನಿ ಅಂತ ಚಿಕ್ಕ ಏನು ಬೇಡದೇನೆ? ಅಮ್ಮ, ನನ್ಗೆ ಯಾಕೋ ಬೇಜಾರು, ನೆಮ್ಮದಿನೇ ಇಲ್ಲ. ಯಾಕೆ? ಮದ್ವೆ ಆಗಿ ಇಷ್ಟ್ ದಿನ ಆಯ್ತು, ನಾನು ಏನ್ ಸುಖ ಕಂಡೆ? ಈಗೇನಾಯ್ತೆ? ಇನ್ನೇನಾಗ್ಬೇಕು? ನಿಮ್ ಮಗನೇ ಇಲ್ವೇ? ಏನಾದ್ರು ಅಂದ್ರೆ ಮಲ್ತಾಯಿ ಅಂತಾರೆ ಜನ. ಅಲ್ಲೇ ಮಾಡದೆ ಮುದ್ದಾಗಿ ಬೆಳೆಸಿ
ಅವನ್ ಕೆಟ್ಟ ಹಾಳಾದ್ರೆ ಆಗ್ಲೂ ನನ್ನೇ ಅಂತಾರೆ. ಈಗ ಏನ್ ಮಾಡ್ಬೇಕು ಅಂತೀಯ? ನಾವ್ ಪ್ರಗತಿಪುರಕ್ಕೆ ಹೋಗೋಣ. ಅಲ್ಲೂ ನಿಮ್ಗೊಂದ್ ಮನೆ ಇದೆಯಲ್ಲ. ಇನ್ಯಾರ ನೋಡ್ಕೊಳ್ಳೋರು? ನಮ್ಮ ಅಣ್ಣ ಇಲ್ವಾ? ನಿಮ್ ಜಮೀನು ನೋಡ್ಕೋತಾನೆ, ನಿಮ್ ಮಗನ್ನು ನೋಡ್ಕೋತಾನೆ. ಯಾಕೆ ಸುಮ್ನಾಗ್ಬಿಟ್ರಿ? ನಿಮಗ್ ಕಟ್ಕೊಂಡ್ ಹೆಂಡತಿಗಿಂತ ನಿಮ್ ಮಗನೇ ಹೆಚ್ಚು ಅಂತ ಕಾಣತ್ತೆ. ಪ್ರಾಣ. ಏನೋ ಒಂದ್ 4 ದಿನ ನಾವಿಬ್ರೇ ಸಂತೋಷವಾಗಿರೋಣ ಅಂತ ನೀನ್ ಹೇಳ್ದಾಗೆ ಕೇಳ್ತೀನಿ. ನಾಳೆನೆ ಹೊರಟ್ಬಿಡೋಣ. ನಿನ್ ಸಂತೋಷನೇ ನನ್ ಸಂತೋಷ. ನೀನ್ ಮಾತ್ರ ಅಳಬಾರ್ದು.